ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ಥರ ಸಡನ್ನಾಗಿ ರೆಡಿಯಾಗಿ ಹೋಗೋದು ಇಷ್ಟ ಆಗಲ್ಲ. ಸಮ್ಟೈಮ್ಸ್ ನನಗೆ ಇಷ್ಟ ಆಗುತ್ತೆ, ಬಟ್ ಸಮ್ಟೈಮ್ಸ್ ಐ ಡೋಂಟ್ ಲೈಕ್. ಬಟ್ ಸಡನ್ನಾಗೆ ರೆಡಿ ಆಗ್ಬಿಟ್ಟು ಬಾ ಹೋಗೋಣ ಅಂತ ಅರ್ಪಿತಾ ಹೇಳೋದು, ಹಾಗಾಗಿ ಸಡನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ತಿದ್ದೀನಿ. ಆಲ್ರೆಡಿ ಅರ್ಧಂಬರ್ಧ ರೆಡಿ ಆಗೈತೆ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಟಚಪ್ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಎಲ್ಲ ಅವರು ರೆಡಿಯಾಗಿ ನಿಂತಿದ್ರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದರು. ಏನೋ ಶಾಪಿಂಗ್ ಮಾಡಬೇಕು ಮತ್ತು ಚಿಕ್ಕಪೇಟೆಗೆ ಹೋಗಬೇಕು ಅಂತ ಇತ್ತು. ಸೊ ನಾನು ಅವ್ರ ಜೊತೆ ಚಿಕ್ಕಪೇಟೆಗೆ ಹೋದೆ. ಆ್ಯಂಡ್ ಸೆಕೆಂಡ್ ಟೈಮ್ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಅಂದರೆ ಫಸ್ಟ್ ಟೈಮ್ ಹೋದಾಗ, ಸೆಕೆಂಡ್ ಟೈಮ್ ಹೋದಾಗ ಎರಡೂ ಸೇರಿ ಒಂದೇ ವ್ಲಾಗಲ್ಲಿ ಹಾಕೋಣ ಅಂತ ಡಿಸೈಡ್ ಮಾಡಿದೆ. ಹಾಗಾಗಿ ಆ್ಯಂಡ್ ನಾವಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಮೆಟ್ರೋದಲ್ಲಿ ಹೋದ್ವಿ. ಗುರು, ಇವಾಗ ಮೆಟ್ರೋ ಸ್ಟೇಷನ್ ಕೂಡ ಸೇಮ್ ಬಸ್ ಸ್ಟಾಪ್ ಥರ ಆಗೋಗಿದೆ ಗುರು. ಯಪ್ಪ, ಲಿಟ್ರಲಿ ನನಗಂತೂ ಮೆಂಟಲ್ ಆಗ್ತಿತ್ತು. ಇದೇನು ಮೆಟ್ರೋ ಸ್ಟೇಷನ್ನ, ಬಸ್ ಸ್ಟಾಪಾ ಅಥವಾ ಮೇನ್ ರೋಡಾ, ಏನೂ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ನಾನು ಲೈಫಲ್ಲೇ ಹೇಳ್ತೀನಿ, ಸ್ಯಾಟರ್ಡೆ ಸಂಡೇ ಇನ್ಯಾವತ್ತೂ ಚಿಕ್ಕಪೇಟೆಗೆ ನಾನು ಕಾಲಿಕ್ಕಲ್ಲ. ಬಿಕಾಸ್ ನನಗೆ ಆಗಲ್ಲ ಗುರು ಆ ಥರ ಎಲ್ಲ ಹೋಗೋಕ್ಕೆ. ಫಸ್ಟೇ ತಲೆನೋವು ಕಷ್ಟ ನಂದು. ಅದರಲ್ಲಿ ಇಂಥ ಜನ ನೋಡಿ ಇದರಲ್ಲಿ ಆ ಬಿಸಿಲಲ್ಲಿ ಯಪ್ಪ ಅಂತ ಅನ್ನಿಸ್ತಿತ್ತು. ನಮ್ಮಮ್ಮಗೆ ಕಿವಿ ಒಲೆ ತಗೊಳ್ಳೋಣ ಅಂತ ವೀಡಿಯೋ ಕಾಲ್ ಮಾಡಿದೆ. ನಮ್ಮ ಸ್ಟೈಲಾಗೆ ನಂಗೆ ಬೇಡ ಇದೆಲ್ಲ ಅಂತ ಅಂದರು. ಸರಿ, ಅದನ್ನು ಅಲ್ಲಿಗೆ ಬಿಟ್ಟು ನನಗೆ ಬೇಕಾಗಿರೋದನ್ನ ತೊಗೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಆ್ಯಂಡ್ 2 ಡೇಸ್ ನಾನು ಏನು ಪರ್ಚೇಸ್ ಮಾಡಿದೆ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಎಲ್ಲೆಲ್ಲಿ ಪರ್ಚೇಸ್ ಮಾಡಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ, ಬಿಕಾಸ್ ನಿಮಗೂ ಯೂಸ್ ಆಗಬಹುದು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸ್ಟೇ ಟ್ಯೂನ್ಡ್. ಓಕೆ, ಬಾಯ್.